ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ನಮ್ಮ ಮನೆಗೆ ಹೋಗೋದಾರೆ ಅಲ್ವಾ? ಹೇಗೆ ಸಾಧ್ಯ? ಬೆಳಕು ನಮ್ಮನೆ ಮೇಲೆ ಬಂದು ಮಾಯ ಆಯ್ತಲ್ಲ. ಅಂದ್ರೆ ಮಣಿ ಬಂದ ಈ ಮನೇಲಿದ್ಯಾ? ಜಿಂಕೆನ ಬೇಟೆಯಾಡೋನು ಸಾಮಾನ್ಯ, ಸಿಂಹನೇ ಬೇಟೆಯಾಡೋನು ಅಸಾಮಾನ್ಯ. ಈ ದಿಗ್ವಿಜಯ ಆದ್ರೂ ಕಿಕ್ ಕೊಟ್ಟೆ ಮಗ. ಯಜಮಾನ್ರೆ, ನೀವೆಲ್ಲ ಹೋಗ್ತಾ ಇದ್ದೀರಾ? ಇವತ್ತು ಅಮಾವಾಸ್ಯೆ ಬೇರೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟಿದ್ದೆ. ರಾತ್ರಿ ಹೊತ್ತು ಒಬ್ಬರೇ ನೀವೆಲ್ಲೂ ಹೋಗೋದಿಲ್ಲ. ಇವತ್ತೇನು? ನಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೋಬೇಕು ನಂದೀಶ. ಇಲ್ಲಾಂದರೆ ನಾವೆಲ್ಲಿದ್ವೋ ಅಲ್ಲೇ ಇದ್ಬಿಡ್ತೀವಿ. ಅದಕ್ಕೆ ನನ್ನ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಯಜಮಾನ್ರೆ, ನಾನು ಯಾವತ್ತೂ ನಿಮ್ಮ ಹತ್ರ ನಿಯತ್ತಾಗಿದ್ದವನು. ನಿಮ್ಮೊಬ್ಬರನ್ನೇ ಎಲ್ಲೂ ಕಳಿಸ್ದವನಲ್ಲ. ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲ ಯಜಮಾನ್ರೆ, ನಿಮ್ಮ ಕೈಲಿ ಗನ್ನಿದೆ ಅಂದರೆ ನೀವು ಯಾವುದೋ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಏನಾದರೂ ತೊಂದರೆ ಆದರೆ ಅದಕ್ಕೆ ಇದನ್ನು ತಗೊಂಡಿರೋದು. ನೀನು ನಿನ್ನ ಜೀವನ ರಿಸ್ಕ್ ಮಾಡಬೇಡ. ನಾನು ಹೋಗ್ತೀನಿ, ನೀನು ಹೋಗಿ ಮಲಕ್ಕೋ. ಇವನು ನನ್ನನ್ನು ಕೇಳದೆ ಗನ್ನನ್ನು ಮುಟ್ಟವನೇ ಅಲ್ಲ. ಇವತ್ತು ಇದ್ದಕ್ಕಿದ್ದಾಗೆ ಗನ್ನನ್ನು ಎತ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾನೆ ಅಂದರೆ ಏನು ಇವನ ಉದ್ದೇಶ? ಈ ನಡುವೆ ಇವನ ನಡವಳಿಕೆನೇ ಸರಿ ಇಲ್ಲ. ಯಾವ ವಿಷಯನೂ ನನ್ನ ಹತ್ರ ಮಾತಾಡೋದೇ ಇಲ್ಲ. ಏನೋ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಏನಿರ್ಬೋದು? ಇದೇನಿದು? ಹೊಂಬಳಕ್ಕೆ ಈ ದಾರಿಲಿ ಯಾಕೆ ಹೋಗ್ತಿದೆ? ಇದು ನಮ್ಮ ಮನೆಗೆ ಹೋಗೋದಾರೆ ಅಲ್ವಾ? ಹೇಗೆ ಸಾಧ್ಯ? ಇದೇನಿದು? ಬೆಳಕು ನಮ್ಮನೆ ಮೇಲೆ ಬಂದು ಮಾಯ ಆಯ್ತಲ್ಲ. ಗುರುದೇವ ಹೇಳಿದ ಪ್ರಕಾರ ಈ ಬೆಳಕು ಕಳೆದು ಹೋಗಿರೋ ಮಣಿ ಬಂದ ಇರೋ ಜಾಗನ ತೋರಿಸುತ್ತೆ ಅಂತ ಹೇಳಿದ್ರು. ಇದು ನೋಡಿದ್ರೆ ನಮ್ಮನೆ ಮೇಲೆ ಯಾಕೆ ಬಂತು? ಅಂದರೆ ಮಣಿ ಬಂದ ಈ ಮನೇಲಿದ್ಯಾ? ಈ ಬೆಳಕು ಮಾಯ ಆಗಿದ್ದಾದ್ರೂ ಯಾಕೆ? ಅಂದ್ರೆ ಮಣಿ ಬಂದ ಈ ಮನೆಯಲ್ಲಿದ್ಯಾ? ಹೊಂಬೆಳಕು ಈ ಮನೆನ ತೋರಿಸ್ತಾ ಇದೆ. ಈ ಮನೆಯಲ್ಲಿ ಎಲ್ಲಿರ್ಬೋದು? ಶಿವನಿ,
ಸರಿ ಇದೆ, ಕಲರ್ ಎಲ್ಲ ಸರಿಯಾಗಿದೆ. ಏನು ಹೇಳ್ತಾ ಇದ್ದೀರಾ? ಏನಿಲ್ಲಮ್ಮ, ಈ ಮನೆಯಲ್ಲಿ ಯಾರಾದರೂ ಒಬ್ಬರು ನಿದ್ದೆ ಮಾಡದೆ ಓಡಾಡ್ತಾ ಇದ್ದರೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ನೀನೇನು ಕೇಳಬೇಡ, ನಾನೇನು ಹೇಳಲ್ಲ. ಅಲ್ಲ, ಇಷ್ಟು ಹೊತ್ತಲ್ಲಿ ನೀವ್ಯಾಕೆ ನಿದ್ದೆ ಮಾಡದೆ ಹೀಗೆ ಓಡಾಡ್ತಾ ಇದ್ದೀರಾ? ನಿದ್ದೆ ಬರಲಿಲ್ಲಮ್ಮ. ಅದು ಸರಿ, ನೀನು ಹೊರಗಡೆಯಿಂದ ಬರ್ತಾ ಇದೆಯಲ್ಲ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ನನಗೆ ನಿನ್ನ ವಿಷಯ ಎಲ್ಲ ಯಾಕಲ್ವಾ, ನಾನು ಹೋಗ್ತೀನಿ. ಅಲ್ಲ, ಏನೋ ಹೇಳಕ್ ಬಂದ್ರಿ, ಏನದು? ನಾನೇನು ಹೇಳಕ್ ಬಂದೆ? ನೀವು ಯಾಕೋ ತುಂಬ ಹೆದರ್ಕೊಂಡಿದ್ದೀರಾ, ಯಾಕೆ? ಏನಿಲ್ಲಮ್ಮ, ನಿಜ ಹೇಳಬೇಕು ಅಂದರೆ ಏನಾಯ್ತು? ಏನಿಲ್ಲ ಬಿಡಮ್ಮ, ಏನೂ ಇಲ್ಲ, ಏನೇನೂ ಇಲ್ಲ. ಮನೇಲಿರೋರೆಲ್ಲ ಸರಿ ಇದ್ದಾರೆ, ಆದರೆ ನಾನೇ ಸರಿ ಇಲ್ಲ. ಆ ಅಭಯ್ ಇದಾನಲ್ಲ, ಅವನ ಬಣ್ಣ ಇದೆಯಲ್ಲ, ಸೂಪರ್ ಬಣ್ಣ, ಒಳ್ಳೆ ಹೀರೋ ಥರ ಇದ್ದಾನೆ. ನಾನೇ ಸರಿ ಇಲ್ಲ. ಮಣಿಬಂಧ ಈಗ ನೋಡು ಹೆಂಗ್ ಬಿದ್ದಿದ್ಯಾ. ಇವತ್ತಿಂದ ನೀನು ನನ್ನ ಗುಲಾಮ್. ಇವತ್ತು ನಿನ್ನ ಸಂಹಾರ. ಗುರುಗಳೇ, ಭಲೆ ಭಲೆ ತಾಯಿ ಕಾಳಿಯ ಕೃಪೆ, ಗರುಡ ದೇವನ ಅನುಗ್ರಹದಿಂದ ಇವನು ನಮ್ಮ ಕೈಗೆ ಸಿಕ್ಕಿದ್ದಾನೆ. ಈಗ ಇವನು ನಮ್ಮ ಮಾತನ್ನು ಮಾತ್ರ ಕೇಳ್ತಾನೆ. ನಮ್ಮ ವಶೀಕರಣ ಮಂತ್ರದಿಂದ ಇವನ ಮನಸ್ಸು ನಮ್ಮ ಹತೋಟಿಯಲ್ಲಿದೆ. ಈ ಆದಿಶೇಷ ಇನ್ನು ಮುಂದೆ ಬಾಲ ಅಲ್ಲಾಡ್ಸೋ ಶ್ವಾನ ಅಷ್ಟೇ. ದಿಗ್ವಿಜಯ, ಶ್ವಾನಕ್ಕಾದ್ರೂ ಸ್ವಂತ ಬುದ್ಧಿ ಇರುತ್ತೆ, ಆದ್ರೆ ಈಗ ಇವನಿಗೆ ನಾವು ಹೇಳೋದನ್ನ ಕೇಳೋದಷ್ಟೇ ಬುದ್ಧಿ. ಗುರುಗಳೇ, ನಾವೀಗ ಏನ್ ಮಾಡೋದು? ಆದಿಶೇಷನೇ ನಮ್ಮ ಕಾಲಪುರದಲ್ಲಿ ಬಿದ್ದಿರುವಾಗ ಇನ್ಯಾವ ಯೋಚನೆ? ಆಗ ಮಣಿ ನಮ್ಮದೇ. ಇವನ ಮನಸ್ಸು ಸಂಪೂರ್ಣವಾಗಿ ನನ್ನ ಹತೋಟಿಗೆ ಬಂದಾಯ್ತು. ನೀನನ್ನು ಹೊರಡು. ಬಾಬುಜಿ, ಎಲ್ಲಿ ಅವನು? ಯಾರು? ಅದೇ ಅಭಯ್. ಅವನ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತಾ ಇದೀಯಾ? ಇಲ್ಲೆಲ್ಲಾದ್ರೂ ಇರ್ತಾನೆ ಅಥವಾ ಎದ್ದಿಲ್ವೋ ಏನೋ. ಚಿಕ್ಕಬಾಬುಜಿ, ಅದು ಅಭಯ್ ಕಾಣಿಸ್ತಾ ಇಲ್ಲ, ನೀವೇನಾದ್ರು ನೋಡಿದ್ರ? ಇಲ್ಲ, ಗೊತ್ತಿಲ್ಲ ನನಗೆ. ಮಾಯಾ, ನೀ ನೋಡಿದ್ಯಾ? ಇಲ್ಲ. ಅಲ್ಲ, ಅಚಾನಕ್ ಆಗಿ ಇವರು ಅಭಯ್ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದಾರೆ? ನಂದೀಶ, ನೀನು ಅಭಯ್ನ ನೋಡ್ತೀಯಾ? ಅಬ್ಬಯ್ಯ ಯಾಕೆ? ಅಲ್ಲ, ನಿಲ್ಲು ಕಾಣಿಸ್ತಾ ಇಲ್ಲ ಕಣ.
ಇಲ್ಲೇ ಎಲ್ಲ ಇರಬೇಕಲ್ಲ, ನಿನ್ನೆಯಿಂದ ನಾನು ಅವ್ನು ನೋಡಿಲ್ಲ. ಅಕ್ಕ, ಅತ್ತೆ, ಶಿವಾನಿ, ಮಧುಮತಿ ಎಲ್ರು ಬನ್ನಿ ಇಲ್ಲಿ. ಯಾಕೋ ಗೋವಿಂದ, ಏನಾಯ್ತು? ಅತ್ತೆ, ಅಭಯ್ ನೋಡಿದ್ರ? ಆಚೆ ಎಲ್ಲೋ ಹೋಗಿರ್ಬೇಕು, ಬರ್ತಾನೆ ಬಿಡು, ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತೀಯಾ? ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಗೋವಿಂದ ಒಂದು ಫೋನ್ ಮಾಡಿ ನೋಡೋ. ಅಯ್ಯೋ, ಅವನಿಗೆ ಫೋನೇ ಹೋಗ್ತಾ ಇಲ್ಲ. ಶಿವಾನಿ, ಅಭಯ್ ನೋಡಿದ್ಯಾ? ನನಗೆ ಗೊತ್ತಿಲ್ಲ. ಮಾಯಾ, ಆದಿಶೇಷ, ಮಹಾಬಲ, ನಾಗರಾಜ, ನಾಗಲೋಕದ ಅಧಿಪತಿ, ನೀನೊಬ್ಬ ನನ್ನ ಕೈಗೆ ಸಿಗದೆ ನನ್ನ ಕನಸು ಗಗನ ಕುಸುಮವಾಗಿತ್ತು. ಹೋದ ಜನ್ಮದಲ್ಲಿ ನನಗೆ ಕೈಗೆ ಸಿಗದ ನಾಗಮಣಿಯ ಕಿತ್ತುಕೊಂಡವ ನೀನು. ಇವತ್ತು ನೀನು ಚಲಿಸುವ ಶಿಲೆಯಾಗಿ, ನನ್ನ ಮಾತನ್ನಷ್ಟೇ ಕೇಳುವ ಗೊಂಬೆಯಾಗಿ ನನ್ನ ಎದುರು ಬಿದ್ದಿರುವ ನಾಗರಾಜ. ನಾಗಮಣಿಗೋಸ್ಕರ ಮೇಲಿಂದ ಮೇಲೆ ಬಂದ ಅಡೆತಡೆಗಳನ್ನು ಮೀರಿ ಸಾವನ್ನೇ ಗೆದ್ದು ಮತ್ತೆ ಹುಟ್ಟಿ ಬಂದವ ನಾನು. ಕಾಳಿಕಾದೇವಿಯ ಕೃಪೆ, ಗರುಡ ದೇವರ ಅನುಗ್ರಹದಿಂದ ನಾನು ನಾಗಮಣಿಗೆ ಇನ್ನಷ್ಟು ಹತ್ರ ಆಗ್ತಾ ಇದ್ದೆ. ಆದಿಶೇಷ, ನಿನ್ನಿಂದ ನನಗೆ ನಾಗಮಣಿ ದಕ್ಕಿದ ನಾಗಮಣಿಯ ಶಕ್ತಿಯಿಂದ ನಾಗಮಣಿಗಾಗಿ ಬಂದ ದಿಗ್ವಿಜಯನ ವೇಷದವನನ್ನ ಸಂಹರಿಸಿ ಬಿಟ್ಟರೆ ನಾನು ಸಾವಿಲ್ಲದವನು. ನನ್ನ ಶ್ರಮದಿಂದಲೇ ಇದೆಲ್ಲವೂ ಸಾಧ್ಯವಾಯಿತು. ಮೂರ್ಖ ದಿಗ್ವಿಜಯನಿಗೆ ನಾಗಮಣಿ, ನಿನಗೆ ನಾಗಮಣಿ ಬೇಕಾ ದಿಗ್ವಿಜಯ? ನಾಗಲೋಕದ ಅಧಿಪತಿ ಆದಿಶೇಷನೇ ನನ್ನ ಪಾದ ಕಾಯ ಶ್ವಾನ ಆಗಿರುವಾಗ ನಾಗಮಣಿ ನನ್ನದು. ಮಾಯಾ, ಕೊನೆಗೂ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಯಿತು. ಅವನು ಮನೆ ಬಿಟ್ಟು ತೊಲಗು ಹೋದ. ಅವನಿಗೆ ಮನೆಯಲ್ಲಿದ್ದು ಏನು ಸಮಸ್ಯೆ ಆಗುತ್ತೋ ಅಂತೇಳಿ ಭಯ ಆಗ್ಬಿಟ್ಟಿತ್ತು ನನಗೆ. ಹೇಗಾದರೂ ಸರಿ, ನಾನೇ ಅವನನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ತಾನಾಗೆ ಹೋದ್ನಲ್ಲ, ಈಗ ಸಮಾಧಾನ ಆಯಿತು ನನಗೆ. ಮನೆ ಬಿಟ್ಟು ಹೋದ. ಅವನು ಸಾವಿನ ಸುದ್ದಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇನ್ನೊಂದು ಸಲ ನಿನ್ನ ಬಾಯಿಂದ ಆ ಮಾತು ಬರೋದು ಬೇಡ. ಅವನಿಗೇನು ಆಗ್ಬಾರ್ದು. ಅವನು ಹೇಗಿದ್ದಾನೋ ಹಾಗೆ ಇರಬೇಕು. ಮಾಯಾ, ಏನು ಮಾತಾಡ್ತಿದ್ದೆ ನೀನು? ಅವನು ನಮ್ಮ ಪರಮ ಶತ್ರು. ನಾಗಲೋಕದ ಆದಿಶೇಷ ಅವನು. ಅವನಿದ್ರೆ ನಾವು ನಾಗಮಣಿನ ಪಡ್ಕೊಳ್ಳೋದಕ್ಕಾಗೋದಿಲ್ಲ, ನಾವೇನು ಮಾಡೋದಕ್ಕಾಗೋದಿಲ್ಲ. ಆ ಶಿವಾನಿಗೆ ನಾನೇ ವಿಜಯ. ಅವನೇ ಆದಿಶೇಷ ಅನ್ನೋ ಸತ್ಯ ಗೊತ್ತಾಗೋ ತನಕ ಮಾತ್ರನೇ ನನ್ನ ಆಯಸ್ಸು. ನೀನ್ ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇರ್ಬೋದು, ಆದ್ರೆ ಅವನಿಗೆ ಮಾತ್ರ ಏನು ಆಗಬಾರ್ದು. ಅವನಿಗೇನಾದ್ರೂ ಆದ್ರೆ ನಾನಂತೂ ಸುಮ್ಮನಿರಲ್ಲ. ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ? ಅಲ್ಲ, ಅವನಿಗೆ ನಾನು ತೊಂದರೆ ಆದರೆ ನಿನಗೇನು? ಅದು ಗೊತ್ತಾಗೋದಿನ ಗೊತ್ತಾದ್ರೆ ಸಾಕು. ಇವಾಗ ಅದ್ರ ಬಗ್ಗೆ ಹೇಳಿ ಯಾವ ಪ್ರಯೋಜನನೂ ಇಲ್ಲ. ಇವತ್ತು ಅವನಿಗೇನೋ ಆಯ್ತು ಅಂತ ನೀನು ಸಂತೋಷ ಪಡ್ಬೋದು, ಆದರೆ ಮುಂದೊಂದು ದಿನ ಅವನು ಸತ್ತು ಹೋದ ಅಂತ ಸುದ್ದಿ ಬಂದಾಗ ನಿನಗೆ ನೋವಾಗುತ್ತೆ. ಏನು ಹೇಳ್ತಿದೀಯಾ? ಹೌದು, ಅದಕ್ಕೆ ಹೇಳ್ತಾ ಇರೋದು. ಅವನಿಗೇನು ಆಗದೆ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊ. ಅದನ್ನ ಬಿಟ್ಟು ಅವನಿಗೆ ತೊಂದರೆ ಕೊಡೋದೇ ನಿನ್ನ ಉದ್ದೇಶ ಆಗಿದ್ರೆ ಆಗಿದ್ರೆ ನಿನ್ನ ಸಾವು.
ಅಲ್ಲ, ಅವನ ಬಗ್ಗೆ ಇವಳು ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾಳೆ? ನಾನು ಈ ವಿಚಾರವಾಗಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ದಿಗ್ವಿಜಯ್ ಸರ್? ಪ್ರೀತಿ ಪ್ರೀತಿ? ಹೌದು, ಪ್ರೀತಿಸ್ತಾ ಇದ್ದೀನಿ. ಅದೊಂದೇ ಕಾರಣ. ಪ್ರೀತಿಸ್ದವನ್ಗೆ ತೊಂದರೆ ಆದ್ರೆ ಯಾವ ಹೆಣ್ಣು ಕೂಡ ಸುಮ್ಮನಿರಲ್ಲ. ಅರ್ಥ ಮಾಡ್ಕೋ. ಅದು ಸರಿ ದಿಗ್ವಿಜಯ್ ಅಂಕಲ್, ಈಗ ಅವನು ಎಲ್ಲಿ ಹೋಗಿದ್ದಾನೆ ಅಂತ ನಾವು ಕಂಡು ಹಿಡಿಬೇಕು. ಯಾಕೆ ಅಂದರೆ ಅವನಿಲ್ದಿರ ನಮ್ಮ ಮುಂದಿನ ಹೆಜ್ಜೆ ಇಡೋ ಕಷ್ಟ ಆಗುತ್ತೆ. ಎಚ್ಚರ. ಅಮ್ಮ, ಅಭಯ್ ಇವತ್ತು ತ್ರಿಶೂಲ್ ಬರ್ತಾನೆ ಅಂತ ಹೇಳಿದ್ದ. ಅವನೇ ಕಾಣಿಸ್ತಾ ಇಲ್ಲ. ನಂದಿಶಾ, ಏನು ಹೇಳ್ತಾ ಇದೀಯೋ? ಹೌದಮ್ಮ, ಪ್ರತಿ ಸಲ ಅಭಯ್ ತ್ರಿಶೂಲ್ ಬರ್ತಾನೆ ಅಂತ ಹೇಳ್ತಿದ್ದಾಗ ನಾವು ಯಾರೂ ನಂಬ್ತಿರ್ಲಿಲ್ಲ. ಆದರೆ ಈ ಸಲ ಅವ್ನು ಹೇಳಿದ ಮಾತಲ್ಲಿ ತ್ರಿಶೂಲ್ ಬರ್ತಾನೆ ಅನ್ನೋ ವಿಶ್ವಾಸ ನಮಗಿತ್ತು. ಆದರೆ ಈಗ ಅವನೇ ಪತ್ತೆ ಇಲ್ಲ ಅಂದಮೇಲೆ ಸುಳ್ಳು ಹೇಳಿದ್ದಾನೆ ಅಂತ ಅರ್ಥ. ಅದಕ್ಕೆ ಯಾರಿಗೂ ಹೇಳದೆ ಕೇಳದೆ ಎಸ್ಕೇಪ್ ಆಗಿದ್ದಾನೆ. ಏನಪ್ಪ ದಿಗ್ವಿಜಯ, ಹೀಗೆ ಮಾತಾಡ್ತಾ ಇದೀಯಾ? ಅವನು ಸರಿ ಇದ್ದಾನೆ, ಅವನು ಮನೇಲೇ ಇರಲಿ ಅಂತ ಹೇಳಿದವನು ನೀನೇ. ಈಗ ಹೀಗೆ ಮಾತಾಡ್ತಾ ಇರೋವನು ನೀನೇ. ಅಲ್ಲ ಕಣೋ, ಮನೇಲಿದ್ದವನು ಇದ್ದಕ್ಕಿದ್ದಂಗೆ ಕಾಣೆಯಾಗಿದ್ದಾನೆ ಅಂದರೆ ನಮಗೆಲ್ಲ ಆತಂಕ ಆಗಲ್ವಾ? ಇಷ್ಟು ದಿನ ನಮ್ಮ ಮನೇಲಿ ಇದ್ದವ್ರು ಕಾಣೆ ಆಗ್ತಾ ಇದ್ರು, ಆದರೆ ಈಗ ಮನೆಗೆ ಬಂದವರಿಗೂ ಅದೇ ಥರ ಆಗ್ತಾ ಇದೆಯಲ್ಲ. ಪಾಪ, ಯಾರು ಹೆತ್ತ ಮಗನೋ ಏನೋ. ಮನೆಯಿಂದ ಆಚೆ ಹೋದವರೆಲ್ಲ ಮನೆಗೆ ವಾಪಸ್ ಬರ್ತಾ ಇದ್ದಾರಲ್ಲ. 23 ವರ್ಷದಿಂದ ಕಾಣೆಯಾಗಿದ್ದ ಧನಂಜಯ ವಾಪಸ್ ಬಂದ, ನಾನು ಬಂದೆ, ಅವನು ಬರ್ತಾನೆ ಬಿಡಿ. ಇನ್ನು ತ್ರಿಶೂಲು ರೀನಾನು ಬರ್ತಾರೆ. ಅಭಯ ಇಲ್ಲ ಅಂತ ಆತಂಕ ಪಡಬೇಡಿ, ಅವನು ಬರ್ತಾನೆ. ಈ ವಿಷಯದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಶಿವಾನಿ? ಮನೆಯವ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಅವತ್ತೇ ಹೇಳಿದೆ ಅವ್ರನ್ನ ಈ ಮನೆಯಿಂದ ಆಚೆ ಹಾಕಬೇಕು ಅಂತ. ಈಗ ಅವ್ನು ಹೋಗಿರೋದು ಒಳ್ಳೇದೇ ಆಯಿತು. ಅಯ್ಯೋ ಅಯ್ಯೋ, ನಿನಗೆ ಮ್ಯಾಟ್ರೇ ಗೊತ್ತಿಲ್ವಲ್ಲ. ಅವನು ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ? ನಿನಗೆ ಅವನು ಯಾರು ಅಂತ ಗೊತ್ತಾಗದೆ ಇರೋದು ಒಳ್ಳೇದು. ನನ್ನ ಕೈಗೆ ನಾಗಮಣಿ ಸಿಗೋ ತನಕ ಅದು ಸಿಗ್ಲಿ, ಇವನ್ ಜೊತೆ ನಿನ್ನ ಜೀವಕ್ಕೂ ಮಂಗಳ ಹಾಡ ಹಾಡ್ತೀನಿ. ಗುರುದೇವ, ಗುರುದೇವ, ಪ್ರಣಾಮಗಳು ಗುರುದೇವ. ಇದೇನಿದು ಶಿವಾನಿ? ಒಬ್ಬಳೇ ಬಂದಿರುವೆ. ಮಣಿ ಬಂದ ಸಿಕ್ಕಿದ್ದರೆ ನಿನ್ನ ಜೊತೆ ಆದಿಶೇಷ ಇರಬೇಕಿತ್ತಲ್ಲವೇ? ಆದಿಶೇಷ ಇಲ್ಲ ಅಂದರೆ ಮಣಿ ಬಂದ ಸಿಗಲಿಲ್ಲ. ಗುರುದೇವ, ನೀವು ಹೇಳ್ದಾಗೆ ಪೂಜೆ ಮಾಡಿದೆ. ಹೊಂಬೆಳಕು ನನಗೆ ದಾರಿ ತೋರಿಸ್ತು. ಹೊರಬಂದ ಬೆಳಕು ನಮ್ಮ ಮನೆವರೆಗೂ ನನ್ನನ್ನು ಕರ್ಕೊಂಡು ಹೋಯ್ತು. ನಂತರ ಇದ್ದಕ್ಕಿದ್ದ ಹಾಗೆ ಅದೃಶ್ಯವಾಯಿತು. ಆದರೆ ಮಣಿಬದ್ಧ ಮಾತ್ರ ಸಿಗಲಿಲ್ಲ. ಏನೋ
ಬೆಳಕು ಮನೆಯವರೆಗೂ ಬಂದು ಮಾಯವಾಯಿತು. ಅನುಮಾನವೇ ಇಲ್ಲ ಶಿವಾನಿ, ಹೊಂಬೆಳಕು ನಿನ್ನನ್ನು ಮಣಿಬಂಧ ಇರುವ ಜಾಗದ ಕಡೆ ತಂದು ಸೇರಿಸಿ. ಅದರ ಅರ್ಥ ನೀನಿರುವ ಮನೆಯಲ್ಲೇ ಮಣಿಬಂಧ ಇದೆ. ಅಂದ್ರೆ ಹೌದು. ನೀನು ತಕ್ಷಣ ಬಂದು ಈ ವಿಚಾರವನ್ನು ನನಗೆ ತಿಳಿಸಬೇಕಿತ್ತು. ಆಗಲೇ ನಾನು ಅದಕ್ಕೊಂದು ಪರಿಹಾರ ಕೊಟ್ಟು ಮಣಿಬಂಧ ಎಲ್ಲಿದೆ ಎಂದು ಹುಡುಕಲು ನಿನಗೆ ಸಹಕರಿಸುತ್ತಿದ್ದೆ. ಹೋಗು, ಹುಡುಕು. ಮನೆಯಲ್ಲೆಲ್ಲ ಹುಡುಕು. ಮನೆಯ ಎಲ್ಲ ಭಾಗಗಳನ್ನು ಹುಡುಕು. ಈ ಅಮಾವಾಸ್ಯ ಒಳಗೆ ನಿನಗೆ ಮಣಿಬಂಧ ಸಿಗದೆ ಹೋದರೆ ಆದಿಶೇಷನನ್ನು ಹುಡುಕಲು ಸಾಧ್ಯವಿಲ್ಲ. ಗುರುದೇವ, ಈಗ ನನಗೆ ಮಣಿಬಂಧ ಸಿಕ್ಕರೆ ಅದರಿಂದ ಏನಾಗುತ್ತೆ? ಸ್ವಲ್ಪ ವಿವರವಾಗಿ ಹೇಳಿ. ಆತುರ ಬೇಡ ಶಿವಾನಿ, ನನ್ನ ಮಾತನ್ನು ಸರಿಯಾಗಿ ಕೇಳು. ಕತ್ತಲಾದ ಮೇಲೆ ನೀನು ಪೂಜೆ ಮಾಡಿ ಮಣಿಬಂಧದ ಮಂತ್ರವನ್ನು ಜಪಿಸಿದರೆ ಅದು ಆದಿಶೇಷ ಇರುವ ಜಾಗವನ್ನು ನಿನಗೆ ತೋರುತ್ತದೆ. ಆದಿಶೇಷ ಯಾವ ರೂಪದಲ್ಲಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ, ಅದರ ಪ್ರತಿಬಿಂಬ ಮೂಡಿ ನಿನ್ನ ಮುಂದೆ ಬರುತ್ತದೆ. ಆಯ್ತು ಗುರುದೇವ.